ನಮಸ್ಕಾರ ಸ್ನೇಹಿತರೆ. ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಡ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಮಲೆ ಮಹದೇಶ್ವರ ಬೆಟ್ಟದ ಪಾದಯಾತ್ರೆ. ನಿಮಗೆಲ್ಲರಿಗೂ ಗೊತ್ತಿರೋಂತೆ ಶಿವರಾತ್ರಿಯಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷವಾದಂಥ ಜಾತ್ರೆ ನಡೆಯುತ್ತೆ. ಇದಕ್ಕೆ ಪಾದಯಾತ್ರೆ ಹೋಗೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅದಕ್ಕೆ ನಾವೇನು ಮಾಡಿದ್ವಿ, ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಹೊರಟ್ವಿ. 3 ಗಂಟೆಗೆ 3:30 ಆಗಿತ್ತು. ಆ್ಯಕ್ಚುಲಿ 3:30 ಹೊರಟ್ವಿ, ಕಾರಲ್ಲಿ ಹೊರಟ್ವಿ. ನಾನು, ನನ್ನ ಹೆಂಡ್ತಿ ಮತ್ತು ನನ್ನ ಅಕ್ಕನ ಮಗ ಮತ್ತು ನನ್ನ ಕಸಿನ್ ಸಿಸ್ಟರ್ಸ್ ಇಬ್ಬರು. 3:30 ರೆಡಿಯಾಗಿ ಇಲ್ಲಿಂದನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಬಿಡದಿಯಿಂದ ಹೊರಟ್ವಿ. ಬಿಡದಿಯಿಂದ ಅರೌಂಡ್ 200 ಕಿಲೋಮೀಟರ್ಸ್ ಜರ್ನಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಮಲೆ ಮಹದೇಶ್ವರ ಬೆಟ್ಟದ ವಿಶೇಷ ಏನಂದರೆ, ಶಿವರಾತ್ರಿ ದಿವಸ ವಿಶೇಷವಾದಂಥ ಪೂಜೆ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಆಲ್ಮೋಸ್ಟು ರಾಮನಗರ ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಮಂಡ್ಯ, ಮೈಸೂರು, ಮದ್ದೂರು, ಮಳವಳ್ಳಿ ಮತ್ತು ಬೆಂಗಳೂರು ನಗರ ಜಿಲ್ಲೆ ಒಂದಷ್ಟು ಬಹುತೇಕ ಜಾಗಗಳಿಂದ ಈ ಜಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಅಂದರೆ ಆಲ್ಮೋಸ್ಟು ಏಳುಗಳ್ಳಿ ಅಂತ ಇದೆ ಕನಕಪುರದ ಹತ್ರ, ಅಲ್ಲಿಂದ ಹೊರಡ್ತಾರೆ. ಆ್ಯಕ್ಚುಲಿ ಅಲ್ಲಿಂದ ಅರೌಂಡ್ 120 ಕಿಲೋಮೀಟರ್ಸ್ ಪಾದಯಾತ್ರೆ ಇರುತ್ತೆ. ಕೆಲವರು ಅಲ್ಲಿಂದ ಅಷ್ಟು ದೂರ ನಡೆಯೋಕ್ಕಾಗ್ದಲೇ ಇರೋರು ಏನು ಮಾಡ್ತಾರೆ ಅಂದರೆ, ಮಧ್ಯೆ ಮಹದೇಶ್ವರ ಬೆಟ್ಟದಿಂದ ಕೆಳಗಡೆ ತಾಳಬೆಟ್ಟ ಅಂತ ಇದೆ, ತಾಳಬೆಟ್ಟದಿಂದ ಹೋಗ್ತಾರೆ. ಅಲ್ಲಿಂದ 20 ಕಿಲೋಮೀಟ್ರು. ನಾವು ಹೋಗಿದ್ದ ಪಾದಯಾತ್ರೆ ತಾಳಬೆಟ್ಟದಿಂದ. ನೋಡಿ, ನಾವು ಆನ್ ದ ವೇ ಹೋಗ್ತಾ ತುಂಬ ಜನ ಆನ್ ದ ವೇ ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ನಾವು ಗಮನಿಸ್ತಾ ಇದ್ವಿ, ಪ್ರತಿ ಕಿಲೋಮೀಟ್ರ್ ಗಟ್ಟಲೆ ಎಷ್ಟು ದೂರ ನೋಡಿದ್ರೂ ಜನ ತುಂಬ ಹತ್ರ ಹೋಗ್ತಾ ಅಂತೂ ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಆಯಿತು. ನೋಡಿ, ಆಲ್ಮೋಸ್ಟ್ ಬೆಳಕಾಗ್ತಾ ಬಂತು. ನಾವು ಹತ್ತತ್ರ ಹೋಗ್ತಾ ಜನ ತುಂಬ ಜಾಸ್ತಿ ಆಗ್ತಾ ಹೋದ್ರು. ಹೋಗ್ತಾ ಎಷ್ಟು ಜನ ಅಂತಂದರೆ ಅಬ್ಬಬ್ಬಬ್ಬ, ಎಷ್ಟು ಮುದುಕರು, ಕೈಲಾಗ್ದಲೇ ಇರೋರು, ಹ್ಯಾಂಡಿಕ್ಯಾಪ್ಟ್ಸು, ಚಿಕ್ಕ ಮಕ್ಕಳು, 5 ವರ್ಷ, 6 ವರ್ಷ, 10 ವರ್ಷದ ಮಕ್ಕಳು, ಅವರೆಲ್ಲ ತುಂಬ ಹೋಗ್ತಾಯಿದ್ರು. ನಮ್ಗೆ ಆಶ್ಚರ್ಯ ಆಗೋಯ್ತು. ಯಪ್ಪ, ನಾವು ಏನು ಇಷ್ಟು ಗಟ್ಟಿ ಇದಾಗಿದ್ದು, ನಾವು ಫಿಟ್ಟಾಗಿದ್ದು, ನಾವು ಯೋಚನೆ ಮಾಡ್ತಾಯಿದ್ವಿ 20 ಕಿಲೋಮೀಟ್ರ್ ನಡಿಬೋದಾ, ಆಗತ್ತಾ ಅಂತ. ಬಟ್ ಅವ್ರನ್ನೆಲ್ಲ ನೋಡಿದ ಮೇಲೆ ನಮ್ಗೆ ಏನು ಅನ್ನಿಸ್ತು ಅಂದರೆ, ಆ ಮಹದೇಶ್ವರನ ಮೇಲೆ ಇರೋಂಥ ಭಕ್ತಿ, ಅದು ಅವ್ರನ್ನೆಲ್ಲರನ್ನು ಡ್ರೈವ್ ಮಾಡ್ತಾಯಿತ್ತು, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾಯಿತ್ತು ಅಂತ ಅನ್ನಿಸ್ತು. ನೋಡಿ, ನಾವು ಆಲ್ಮೋಸ್ಟ್ 6:30 ಗಂಟೆಗೆ ತಾಳಬೆಟ್ಟಕ್ಕೆ ರೀಚ್ ಆದ್ವಿ. ಇಲ್ಲಿ ವಿಶೇಷ ಏನಂದರೆ, ಮಹದೇಶ್ವರನ ಭಕ್ತಾದಿಗಳು ಇಲ್ಲೇನು ಮಾಡ್ತಾರೆ ಅಂದರೆ, ಸ್ಪಾನ್ಸರ್ಡ್ ಮಾಡ್ತಾರೆ, ಊಟಗಳನ್ನ ಸ್ಪಾನ್ಸರ್ ಮಾಡ್ತಾರೆ. ವಿಶೇಷವಾಗಿ ತಿಂಡಿಗಳು, ಊಟಗಳು, ಕಾಫಿ ಮತ್ತು ಕಲ್ಲಂಗಡಿ ಹಣ್ಣುಗಳು, ಜ್ಯೂಸ್ಗಳು, ಮಜ್ಜಿಗೆ. ಎಷ್ಟು ಅಂತಂದರೆ, ಕೆಲವು ದೇವಸ್ಥಾನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಭಕ್ತಾದಿಗಳು ಹೋಗಿ ಸಾಲ ನಿಂತ್ಕೊಂಡ್ರು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಥವಾ ಕೊಡಲಿಕ್ಕೆ ಸಾಲಲ್ಲಿ ಬನ್ನಿ ಸ್ವಲ್ಪ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಇದು ಮಾಡ್ತಾ ಇರ್ತಾರೆ. 2ನೇ ಸಲ ಬರಬೇಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಅವರೇ ಕಾಂಪಿಟೇಷನ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹತ್ರ ಬಂದು ಇಸ್ಕೊಳ್ಳಿ, ನಮ್ಮ ಹತ್ರ ತೊಗೊಳ್ಳಿ ಅಂತೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಆ ಲೆವೆಲ್ಲಿಗೆ ದಾನ ಇದು ನಡೀತಾ ಇರುತ್ತೆ ಇಲ್ಲಿ. ತುಂಬ ಅದೊಂದು ವಿಶೇಷ. ಆ್ಯಕ್ಚುಲಿ ಈ ಥರ ವಿಶೇಷ ನಾನಂತೂ ಎಲ್ಲೂ ನೋಡಿಲ್ಲ. ನೀವೆಲ್ಲಾದರೂ ನೋಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ಇದೊಂದು ತುಂಬ ವಿಶೇಷವಾದಂಥ ಒಂದು ನಡವಳಿಕೆ. ಆ್ಯಕ್ಚುಲಿ ಎಷ್ಟು ಕ್ವಿಂಟಲ್ ಗಟ್ಟಲೆ ಇದು. ಆ್ಯಕ್ಚುಲಿ ಇದು ಎಂಟ್ರೆನ್ಸ್. ಆ್ಯಕ್ಚುಲಿ ಮಹದೇಶ್ವರನ ಬೆಟ್ಟಕ್ಕೆ, ಓಂ ಹರ ಹರ ಮಹದೇವ, ಮಹದೇಶ್ವರನ ಬೆಟ್ಟಕ್ಕೆ ಇದು ಎಂಟ್ರೆನ್ಸು. ಇದು ತಾಳಬೆಟ್ಟ. ಇಲ್ಲಿ ಪೂಜೆ ಮಾಡ್ತಾರೆ. ಸಿಂಪಲ್ ಒಂದು ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವೇನು ಮಾಡಿದ್ವಿ, ಇಲ್ಲಿಂದ ಹೊರಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ವಿಶೇಷವಾದ ಹಸು ಇತ್ತು. ಆ್ಯಕ್ಚುಲಿ ಹುಲಿ ಥರ ಇತ್ತು. ಆ್ಯಕ್ಚುಲಿ ಇದರಲ್ಲಿ ನೋಡಿ, ಈ ಥರ ಇವ್ರು ಬೇರೆ ದರ್ಶನ್ ಫ್ಯಾನ್ಗಳು, ಸುದೀಪ್ ಫ್ಯಾನ್ಗಳು, ಅಪ್ಪು ಫ್ಯಾನ್ಗಳು ತಮ್ಮ ಹೀರೋಗಳ ಫೋಟೋಗಳನ್ನ ಹಿಡ್ಕೊಂಡು ಬರ್ತಾಯಿದ್ರು. ನಾವಿಲ್ಲಿ ಸಿಂಪಲ್ಲಾಗಿ ಟೀ ಕಾಫಿ ಕುಡ್ಕೊಂಡು ತಿಂಡಿ ತಿನ್ನಲಿಲ್ಲ ನಾವು. ಆ್ಯಕ್ಚುಲಿ ಇದು ಹೊರಟ್ವಿ. ಅಲ್ಲೇ ಒಂದು ಎಚ್ಚರಿಕೆ ಬೋರ್ಡ್ ಸಹ ಇತ್ತು, ಇಲ್ಲಿ ಪ್ರಾಣಿಗಳಿದೆ ಅಂತ. ಹೌದು, ಪ್ರಾಣಿಗಳಿದೆ. ಆಮೇಲೆ ಈ ವರ್ಷ ನಿಮಗೆ ಗೊತ್ತಿದ್ದಂಗೆ, ಇದು ನಾವು 2026ರಲ್ಲಿ ಈ ವರ್ಷದ್ದು ಶೂಟ್ ಮಾಡ್ತಾ ಇರೋದು. ಇಲ್ಲಿ
ಚಿರತೆ ಕಾಟ ಸಹ ತುಂಬ ಇತ್ತು. ಚಿರತೆ ತುಂಬ ಅಟ್ಯಾಕ್ ಮಾಡ್ತಾಯಿದ್ದು. ಒಂದೆರಡು ಸಲ ಒಂದು ಮಗುಗೆ ಅಟ್ಯಾಕು ಮಾಡಿತ್ತು ಆ್ಯಕ್ಚುಲಿ. ನೋಡಿ ಈ ಥರ ಈಗ ವ್ಯವಸ್ಥಿತವಾಗಿ ಮೊದಲಿಲ್ಲಿ ಮಡ್ ರೋಡ್ ಇತ್ತಂತೆ, ಫುಲ್ ಮಣ್ಣಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ, ಮೆಟ್ಲುಗಳು ಮಾಡಿದ್ದಾರೆ. ಈ ನೋಡಿ ಇದೊಂದು ಆ್ಯಕ್ಚುಲಿ ನಾವು ಅಬ್ಸರ್ವ್ ಮಾಡಿದ್ದು ಆನ್ ದ ವೇ ಹೋಗ್ತಾ. ತುಂಬ ಜನ ಎಲ್ಲ ಫ್ರೀ ಕೊಡೋದ್ರಿಂದ ಇಲ್ಲಿ ಮಜ್ಜಿಗೆ, ಇದು ಕಲ್ಲಂಗಡಿ ಹಣ್ಣು ಮತ್ತು ವಾಟರ್ ಬಾಟ್ಲ್ಸು ತುಂಬ ಅಂದರೆ ಈ ಕೇಳಿದಷ್ಟು ಇಲ್ಲಿ ಆ್ಯಕ್ಚುಲಿ ಕೊಡ್ತಾರೆ. ಅದ್ರ ಸೈಡ್ ಎಫೆಕ್ಟ್ ಇದೆ ಆ್ಯಕ್ಚುಲಿ. ಎಲ್ಲ ಕುಡಿದು ಅಲ್ಲಲ್ಲೇ ಬಿಸಾಕಿರ್ತಾರೆ. ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈ ದೇವಸ್ಥಾನದ ಇದು ವತಿಯಿಂದ ಏನಾದರೂ ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಇದನ್ನು ಕ್ಲೀನ್ ಮಾಡಿಸ್ಲೇಬೇಕು. ಯಾಕೆಂದರೆ ಇಂಥ ದೊಡ್ಡ ಒಳ್ಳೆ ಕಾಡು ಪ್ರದೇಶದಲ್ಲಿ ಇದರಲ್ಲಿ ಇಷ್ಟು ಪ್ಲಾಸ್ಟಿಕ್ ಇದನ್ನು ಬಿಸಾಕೋದ್ರಿಂದ ದೇವರ ಹೆಸರಲ್ಲಿ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ. ಇದಕ್ಕೆ ವ್ಯವಸ್ಥೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಬಟ್ ಕ್ಲೀನ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನೋಡಿ ಈ ಥರ ಸ್ಟೆಪ್ಸು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಪೂರ ಕಲ್ಲುಗಳನ್ನ ಇದು ಮಾಡಿದ್ದಾರೆ. ಇದು ಮಧ್ಯದಲ್ಲಿ ಒಂದು ಕಡೆ ಒಂದು ಸ್ಟಾಪ್ ಇದೆ. ಅಲ್ಲಿ ಆ್ಯಕ್ಚುಲಿ ಈ ಥರ ಕಲ್ಲಂಗಡಿ ಹಣ್ಣು ಮತ್ತು ಇದು ನೀರು, ಜ್ಯೂಸು, ತಿಂಡಿ ಎಲ್ಲ ಕೊಡ್ತಾಯಿದ್ದಾರೆ. ನಾವು ಕಲ್ಲಂಗಡಿ ಹಣ್ಣು ತಿಂದ್ವಿ ಆ್ಯಕ್ಚುಲಿ. ನಾವು ಇಲ್ಲಿ ತಿನ್ನಲಿಲ್ಲ ಆ್ಯಕ್ಚುಲಿ. ತಿನ್ನಲಿಲ್ಲ, ನೀರು ಕುಡಿದ್ವಿ, ನೀರು ತೊಗೊಂಡ್ವಿ, ವಾಟರ್ ಬಾಟ್ಲ್ಗಳು ತೊಗೊಂಡ್ವಿ ಒಂದಷ್ಟು. ಆಮೇಲೆ ಕಲ್ಲಂಗಡಿ ಹಣ್ಣು ತಿಂದ್ವಿ, ಒಂದು 2-3 ಪೀಸು ತಿಂದು ಇಲ್ಲಿಂದ ಮತ್ತೆ ಹೊರಟ್ರೆ ಅದೇ ಸೇಮ್ ವಾಟರ್ ಬಾಟಲ್ಸು. ಇದು ಎಷ್ಟು ಇದು ಮಾಡಿದ್ದಾರೆ ಅಂತಂದರೆ, ನಮ್ಮ ಜನಗಳ ಭಕ್ತಿ ಇದರ ಹೆಸರಲ್ಲಿ ಹೋಗ್ತಾ ನೋಡಿ ನಮಗೆ ಕಂಡಿದ್ದು. ಇಲ್ಲಿ ಮಧ್ಯೆ ನಮಗೊಂದು ಇಂಟ್ರೆಸ್ಟಿಂಗಾಗಿ ಒಂದು ಟೀಮ್ ಸಿಕ್ತು, ಚಿಕ್ಕ ಹುಡುಗರ ಟೀಮು. ಅವರು ಚಿಕ್ಕ ಕಲ್ಲುಗಳು ಇಟ್ಕೊಂಡು ಮಣ್ಣಲ್ಲಿ ವಿಭೂತಿ ಥರ ಮಾಡಿಕೊಂಡು ಕಲ್ಲುಗಳಿಗೆ ವಿಭೂತಿ ಇಟ್ಟು ದೇವರು ಇದರ ಥರ ಆಟ ಆಡ್ತಾಯಿದ್ರು. ಬಟ್ಟೆ ಎಲ್ಲ ಇದು ಹಾಕ್ಕೊಂಡು ನೋಡಿ, ಅವ್ನಿಗೆ ವಿಭೂತಿ ಎಲ್ಲ ಮಣ್ಣಲ್ಲಿ ವಿಭೂತಿ ಥರ ಎಲ್ಲ ಇಡ್ತಾ ಇದ್ದಾರೆ ನೋಡಿ. ನಾವು ಮಕ್ಕಳು ಯಾವ ವಾತಾವರಣದಲ್ಲಿ ಬೆಳಿತಾವೋ ಅದನ್ನು ಇದು ಕಲ್ತ್ಕೋತವೆ. ಸೈಂಟಿಫಿಕ್ಕಾಗಿ ಸೈನ್ಸು ಇದ್ರ ಬಗ್ಗೆ ಇರೋ ಜನ ಒಲವಿರೋಂಥ ಜಾಗದಲ್ಲಿ ಇದಾದರೆ ಸೈನ್ಸು ಇದ್ರ ಬಗ್ಗೆ ಕಲ್ತ್ಕೋತವೆ. ದೇವರು ದಿಂಡ್ರು ನಾವೇನು ಮಾಡಿದ್ವಿ, ಆಲ್ಮೋಸ್ಟು 6:45 ಶುರು ಮಾಡಿದವರು ನಾವು ಆಲ್ಮೋಸ್ಟ್ 9:15 ಅಷ್ಟೊತ್ತಿಗೆ ರೀಚ್ ಆದ್ವಿ. ಅರೌಂಡ್ ಇದು ಒಂದು 18 ಕಿಲೋಮೀಟರ್ಸ್ ಜರ್ನಿ. ಆಲ್ಮೋಸ್ಟ್ ನಾನ್ ಸ್ಟಾಪ್ ಬಂದ್ವಿ. ಅಲ್ಲಲ್ಲೇ ಸ್ವಲ್ಪ ಒಂದು ಜಸ್ಟ್ 1 ಮಿನಿಟ್ 2 ಮಿನಿಟ್ಸ್ ಆ ಥರ ಇದು ಕೊಟ್ಕೊಂಡು ಬಂದ್ವಿ. ಈ ದೇವಸ್ಥಾನದ ಒಳಗಡೆನ ಇದು ದೃಶ್ಯ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ತುಂಬ ಇಲ್ಲೂ ಅಷ್ಟೇ ಊಟ ಎಲ್ಲ ತುಂಬ ವ್ಯವಸ್ಥೆ ಇತ್ತು. ಇದು ಮಾಡ್ತಾಯಿದ್ದಾರೆ. ನಮಗೆ 15-20 ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು ಒಳಗಡೆಲಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ಕನಕಪುರದವರು ಊಟಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದರು. ನಾವೇನು ಮಾಡಿದ್ವಿ, ಚಿತ್ರಾನ್ನ ತಿನ್ಕೊಂಡ್ವಿ, ಮತ್ತು ಮುದ್ದೆ, ರಾಗಿ ಮುದ್ದೆ ಮತ್ತು ಕಾಳು ಸಾರು ಮಾಡಿದರು, ಅದು ತಿನ್ಕೊಂಡ್ವಿ. ಜ್ಯೂಸು, ಮಜ್ಜಿಗೆ ಕೊಡ್ತಾಯಿದ್ರು, ಅದು ಕುಡ್ಕೊಂಡು ಆಲ್ಮೋಸ್ಟು 10-10:30 ನಮ್ಮ ಕೆಲಸ ಆಗೋಯ್ತು ಆ್ಯಕ್ಚುಲಿ. ಅಲ್ಲಿ ಮುಗ್ದೇ ಹೋಯ್ತು. ಅಲ್ಲಿಂದ ಮುಗಿಸ್ಕೊಂಡು ಏನು ಮಾಡಿದ್ವಿ, ಹೊರಟ್ವಿ ವಾಪಸ್ ಇಲ್ಲಿಂದ ಏನು ಮಾಡಬೇಕು, ತಾಳಬೆಟ್ಟದಿಂದ ಮತ್ತು ನಾವು ವಾಪಸ್ ನಡ್ಕೊಂಡು ಹೋಗಲಿಲ್ಲ. KSRTCಗೆ ಬಸ್ಸಿಗೆ ಇಲ್ಲಿಂದ ತಾಳಬೆಟ್ಟಕ್ಕೆ ಮತ್ತೆ ವಾಪಸ್ ಹೋಗಿ ನಾವು ತಾಳಬೆಟ್ಟದಲ್ಲಿ ನಿಲ್ಲಿಸಿದಂಥ ಕಾರ್ಗೆ ಅಲ್ಲಿಂದ ಕಾರಲ್ಲಿ ಹೋದ್ವಿ. ಕಾರಲ್ಲಿ ಮತ್ತೆ ವಾಪಸ್ ಬರೋ ಪ್ಲಾನ್ ಇತ್ತು ನಮಗೆ. ಇಲ್ಲಿ ನಾವು ಆ್ಯಕ್ಚುಲಿ ಬೆಳಗ್ಗೆಯಿಂದ ನಮಗೂ ಇದಾಗಿತ್ತು, ಸ್ಟ್ರೈನ್ ಆಗಿತ್ತು. ಏನಾದರೂ ಐಸ್ ಕ್ರೀಮ್ ಆ ಥರ ಏನಾದ್ರು ಸಿಗ್ಬೋದೇನೋ ನೋಡಿದ್ವಿ. ನಾವು ಬೇರೆ ಐಸ್ ಕ್ರೀಮ್ ಯಾವುದಕ್ಕೂ ಪ್ರಿಫರ್ ಮಾಡಲಿಲ್ಲ. ನಂದಿನಿ ಐಸ್ ಕ್ರೀಮ್ ಸರ್ಚ್ ಮಾಡಿದ್ವಿ, ಸಿಗಲಿಲ್ಲ. ನಮ್ಗೆ ಆಶ್ಚರ್ಯ ಆಗೋಯ್ತು, ಎಷ್ಟೊಂದು ಜನ ಇದ್ದಾರೆ. ನಂದಿನಿಯವರು ಸೇಲ್ಸ್ ಮಾಡ್ಬೋದಾಗಿತ್ತು, ಅಲ್ಲಿ ಏನಕ್ಕೆ ಕೌಂಟ್ರ್ ಇಲ್ಲ, ಅದು ಏನೋ ಒಳ ರಾಜಕೀಯ ಇದೆಯಾ ಅನ್ನೋದು ಗೊತ್ತಾಗಿಲ್ಲ. ಅಲ್ಲಿಂದ ಏನು ಮಾಡಿದ್ವಿ, ತಾಳಬೆಟ್ಟದಿಂದ ಬಸ್ಸಲ್ಲಿ ಬಂದು ಅಲ್ಲಿಂದ ಮತ್ತೆ ಕಾರಲ್ಲಿ ವಾಪಸ್ ಜರ್ನಿ ಶುರು ಮಾಡಿದ್ವಿ. ನಾವು ಬರ್ತಾನೂ ಇನ್ನೂ ತುಂಬ ಜನ ವಾಪಸ್ ಬರ್ತಾಯಿದ್ರು. ಆಲ್ರೆಡಿ ಸುಡು ಬಿಸಿಲು, ಅರೌಂಡು 12:30-1 ಗಂಟೆ. ಆ ಬಿಸಿಲಲ್ಲೂ ಸಹ ನಡ್ಕೊಂಬರ್ತಾಯಿದ್ರು. ನಮಗೆ ತುಂಬ ಆಶ್ಚರ್ಯ ಆಗೋಯ್ತು, ಏನಪ್ಪ ಸನ್ಸ್ಟ್ರೋಕ್ ಆಗಲ್ವಾ, ಏನು ಅಷ್ಟು ಬಿಸಿಲಲ್ಲಿ, ಅಷ್ಟು ರಣ ಬಿಸಿಲಲ್ಲಿ, ಅದು ಟಾರ್ ರೋಡ್ ಮೇಲೆ ತುಂಬ ಬಿಸಿಲು ಹೊಡಿತಾ ಇತ್ತು. ರಣ ಬಿಸಿಲಲ್ಲಿ ಬರ್ತಾಯಿದ್ರು ಜನ. ಒಂದು ಕಡೆ ಭಕ್ತಿ ಇದು ಹೌದು ನಿಜ, ಬಟ್ ಇನ್ನೊಂದು ಕಡೆಯಲ್ಲಿ ಈ ಬಿಸಿಲಲ್ಲಿ ಬರಬೇಕಾ, ಈ ಬಿಸಿಲಲ್ಲಿ ಬರೋದ್ರಿಂದ ಎಂಥ ತೊಂದರೆಗಳಾಗುತ್ತೆ ಅದನ್ನು ಸ್ವಲ್ಪ ಜನ ಯೋಚನೆ ಮಾಡಲ್ಲ. ಬಟ್ ನಾವು ಏನು ಅದ್ರ ಬಗ್ಗೆ ಅಲ್ಲಿಂದ ಬಂದು ಮತ್ತೆ ಏನು ಮಾಡಿದ್ವಿ, ಮನೆಗೆ ಬಂದ್ವಿ. ಮಕ್ಳನ್ನ ಕರ್ಕೊಂಡು ಹೋಗಿರಲಿಲ್ಲ ನಾವು ಆ್ಯಕ್ಚುಲಿ. ಪಾಪ ಮಕ್ಳಿಗೆ ಆಚೆ ಏನಾದರೂ ತೋರಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತೋರಿಸೋಣ, ಏನಾದರೂ ಸ್ವಲ್ಪ ಏನು ಮಾಡೋಣ ಅಂತ ಬಿಡದಿನಲ್ಲಿ ವಿಶೇಷವಾಗಿ ನಲ್ಲಿಗುಡ್ಡೆ ಕೆರೆ ಅಂತ ಇದೆ, ಅಲ್ಲಿ ಬೋಟಿಂಗಿಗೆ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡಿದ್ದಾರೆ.
ಈ ಕ್ಯಾಂಪ್ ಅರೇಂಜ್ಮೆಂಟ್ ಬೋಟು ಯಾರೋ ಕೇರಳ ಕಡೆ ಯಾವುದೋ ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ, ಎಸ್ಕೇಪ್ ಆ್ಯಂಡ್ ಎಕ್ಸ್ಪ್ಲೋರ್ ಅಂತ. ಆ ಕಂಪ್ನಿಯವರು ಬೋಟಿಂಗ್ ಎಲ್ಲ ಅರೇಂಜ್ ಮಾಡಿದರು. ನಾವೇನು ಮಾಡಿದ್ವಿ, ಬೋಟಿಂಗು ಒಂದು ರೌಂಡ್ ಹೋಗೋಣ ಅಂತ ಮಕ್ಕಳನ್ನ ಕರ್ಕೊಂಡು ಬೋಟಿಂಗ್ ಹೋದ್ವಿ 1 ಅವರು. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ನೀವು ಯಾರಾದರೂ ಬೋಟಿಂಗ್ ಎಂಜಾಯ್ ಮಾಡೋದಿದ್ದರೆ ಬಿಡದಿನಲ್ಲಿ ನಲ್ಲಿಗುಡ್ಡೆ ಕೆರೆ ಅಂತ ಇದೆ. ನಲ್ಲಿಗುಡ್ಡೆ ಕೆರೆಯಲ್ಲಿ ಬಂದು ನೀವು ಸಹ ಎಂಜಾಯ್ ಮಾಡ್ಬೋದು ಬೋಟಿಂಗ್ನ. ಬೋಟಿಂಗ್ ಇದೆ, ಸ್ಕೈ ಏನೋ ಇದಿದೆ, ಬೈಕ್ ಇದೆ, ಮತ್ತು ಕಾಯಾಕಿಂಗ್ ಇದೆ. ಬಂದು ನೀವು ಸಹ ಎಂಜಾಯ್ ಮಾಡ್ಬೋದು. ಅದ್ಭುತವಾದ ಜರ್ನಿ ಮಹದೇಶ್ವರ ಬೆಟ್ಟಕ್ಕೆ, ಭಕ್ತಿಪೂರ್ವಕವಾದಂಥ ಒಂದು ಜರ್ನಿ. ನಮಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಒಳ್ಳೆ ಟ್ರಕ್ ಆಯಿತು. ಆ್ಯಂಡ್ ದೆನ್ ಅಲ್ಲಿ ಸೇವಾ ಮನೋಭಾವ ನೋಡಿ ನಮಗೂ ಎಂಥ ಇದಿದೆ ಗುರು ಜನಗಳಲ್ಲಿ ಈಗಲೂ ಅಂತ ಅನ್ನಿಸ್ತು. ಲೆಕ್ಕಕ್ಕಿಲ್ಲಂಗೆ ಜನ ಸೇವೆ ಇದು ಮಾಡ್ತಾರೆ. ಅದ್ಭುತವಾದ ಇದು. ನಾವು ನೆಕ್ಸ್ಟ್ ಟೈಮು ಹೋಗೋದು ಅಂತ ತೀರ್ಮಾನ ಮಾಡಿಕೊಂಡು ನಮ್ಮ ಜರ್ನಿನ ಎಂಡ್ ಮಾಡ್ತಾಯಿದ್ದೀವಿ. ಉಗೆ ಮಹದೇಶ್ವರ ಎಂಥ ಅದ್ಭುತವಾದ ಜರ್ನಿ ಆಗಿತ್ತು ಅಂತಂದರೆ ತುಂಬ ಅದ್ಭುತವಾದ ಜರ್ನಿ ಆಗಿತ್ತು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.